ಅಶೋಕ ಗೊತ್ತಾಯ್ತೇನೆ ನಿನಗೆ? ಎಕನಾಮಿಕ್ ಸರ್ವೆ ಅಂದ್ರೆ ಗೊತ್ತಾ? ಡಿಮ್ಯಾಂಡ್ಸ್ ಫಾರ್ ಗ್ರಾಂಟ್ಸ್ ಅಂತ ಇದಾವಲ್ಲ, ಇವನ್ನೆಲ್ಲ ಮಾಡ್ತಕ್ಕಂಥದ್ದು ಅಪ್ರೋಪ್ರಿಯೇಷನ್ ಬಿಲ್ ಅಂತ ಕರಿತೀವಿ. ಅಪ್ರೋಪ್ರಿಯೇಷನ್ ಬಿಲ್ ಅಂತ ಕರಿತೀವಿ. ಅಪ್ರೋಪ್ರಿಯೇಷನ್ ಬಿಲ್ ಅಂತಂದ್ರೆ ಏನಪ್ಪಾ ಅಂತಂದ್ರೆ, ಎಲ್ಲ ಖರ್ಚುಗಳನ್ನು ಕ್ರೋಢೀಕರಣ ಮಾಡಿ ನಮಗೆ ಇಷ್ಟು ಖರ್ಚು ಈ ಮುಂದಿನ ವರ್ಷ ಖರ್ಚು ಬರ್ತದೆ ಅಂತ ಕೇಳ್ತಕ್ಕಂಥ ಅಧಿಕಾರ, ಮತ್ತೆ ಇಷ್ಟು ಖರ್ಚಾಗ್ತದೆ ಅಂತ ಹೇಳ್ತಕ್ಕಂಥದ್ದಕ್ಕೆ ಒಪ್ಪಿಗೆ ಕೊಡ್ತಕ್ಕಂಥದ್ದೇ ಅಪ್ರೋಪ್ರಿಯೇಷನ್ ಬಿಲ್. ಡಿಡ್ ಯು ಫಾಲೋ ಮೀ? ಮನುಷ್ಯ ಮತ್ತೊಮ್ಮೆ ಹೇಳ್ಬೇಕಾ? ಅಪ್ರೋಪ್ರಿಯೇಷನ್ ಬಿಲ್ ಅಂತಂದ್ರೆ ಡಿಮ್ಯಾಂಡ್ಸ್ ಫಾರ್ ಗ್ರಾಂಟ್ಸ್ ಅಂತ ಇರ್ತದೆ, ಬೇಡಿಕೆಗಳು. ಆ ಬೇಡಿಕೆಗಳನ್ನೆಲ್ಲ ಒಟ್ಟುಗೂಡಿಸಿ ಕೇಳ್ತಕ್ಕಂಥದ್ದೇ ನಮ್ಗೆ ಖರ್ಚು ಮಾಡಬೇಕು ಇಷ್ಟೊಂದು ಹಣ, ಈಗ 4,48,004 ಕೋಟಿ ಖರ್ಚು ಮಾಡಬೇಕು ಅಂತ ಕೇಳ್ತಕ್ಕಂಥದ್ದೇ ಈ ಅಧಿಕಾರ ಕೊಡ್ತಕ್ಕಂಥದ್ದೇ ಸದನ. ಈ ಸದನ ಅಧಿಕಾರ ಕೊಡ್ತಕ್ಕಂಥದ್ದಿಲ್ಲ, ಇದನ್ನ ಅಪ್ರೋಪ್ರಿಯೇಷನ್ ಬಿಲ್ ಅಂತ ಕರಿತೀವಿ. ಐ ಹೋಪ್ ದಟ್ ಐ ಮೇಡ್ ಮೈಸೆಲ್ಫ್ ವೆರಿ ಕ್ಲಿಯರ್. ಅಪ್ರೋಪ್ರಿಯೇಷನ್ ಬಿಲ್ ಅಂತ ಕರಿತೀವಿ. ಆಮೇಲೆ ಇವೆಲ್ಲ ಆದ್ಮೇಲೆ ನೀವೆಲ್ಲ ಚರ್ಚೆ ಮಾಡಿ ಪಾಸ್ ಮಾಡಿದ್ಮೇಲೆ ಒಂದು ಎಂತ ಕಮಿಟಿ, ಅದು ಪಬ್ಲಿಕ್ ಅಕೌಂಟ್ಸ್ ಕಮಿಟಿ, ಅವರು ನಾವು ಖರ್ಚು ಮಾಡೋದನ್ನೆಲ್ಲನೂ ಕೂಡ ಪರಿಶೀಲನೆ ಮಾಡ್ತಾರೆ. CAG ವರದಿ ಮೇಲೆ ಪರಿಶೀಲನೆ ಮಾಡ್ತಾರೆ, ಆಡಿಟ್ ಮಾಡ್ತಾರೆ. ನಾವು ಖರ್ಚನ್ನ ಮಾಡಿರ್ತಕ್ಕಂಥದ್ದನ್ನ ಆ ಖರ್ಚು ಆ ರಿಪೋರ್ಟ್ ಮೇಲೆ ಬಿಸ್ನೆಸ್ ಎಂಥದ್ದು ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಅವರು ಚರ್ಚೆ ಮಾಡ್ತಾರೆ. CAG ಅವರು ಆಡಿಟ್ ಮಾಡ್ತಾರೆ. ಆಡಿಟ್ ಮಾಡಿದ್ಮೇಲೆ ಆ ರಿಪೋರ್ಟ್ ಬಂದ ಮೇಲೆ ರಿಪೋರ್ಟ್ ಮೇಲೆ ಚರ್ಚೆ ಆಗುತ್ತೆ. ವೆರಿ ಇಂಪಾರ್ಟೆಂಟ್ ಕಮಿಟಿ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಇದೆಯಲ್ಲ, ವೆರಿ ಇಂಪಾರ್ಟೆಂಟ್ ಕಮಿಟಿ, ಲೆಜಿಸ್ಲೇಚರ್ ಕಮಿಟಿ. ಆ ಲೆಜಿಸ್ಲೇಚರ್ ಕಮಿಟಿಯವರು ವರ್ಕ್ ಮಾಡ್ತಾರೆ. ಮತ್ತೆ ನೀವು ಕೂಡ ನಿಗಾ ಇಡಬೇಕು ಅಂತಕ್ಕಂಥದ್ದು ನಿಮ್ಮ